ಕೊನೆಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆಗೆ ಮತ್ತೆ ಜೀವ ಬಂದಂತಾಗಿದೆ. ಇವತ್ತು ರಾತ್ರಿ ದೆಹಲಿಗೆ ತಲುಪ್ತಾರೆ ಸಿಎಂ ಡಿಕೆ ಶಿವಕುಮಾರ್, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು. ನಾಳೆ ಮೊದಲ ಹಂತದ ಚರ್ಚೆಯನ್ನು ನಡೆಸಲಿರುವಂತಹ ಎಐಸಿಸಿ ನಾಯಕರು, ರಾಜ್ಯ ನಾಯಕರ ಜೊತೆಗೆ ಸಭೆ ನಡೆಸುವಂತಹ ಹೈಕಮಾಂಡ್ ನಾಯಕರು. ನಾಳೆ ರಾಹುಲ್ ಗಾಂಧಿ ಅನುಪಸ್ಥಿತಿಯಲ್ಲಿ ನಡೆಯಲಿರುವಂತಹ ಸಭೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಜೊತೆಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಅವರು ಇರಲ್ಲ, ಯಾಕಂದರೆ ಡಾರ್ಜಿಲಿಂಗ್ಗೆ ಹೋಗುವಂತಹ ಒಂದು ಪ್ರವಾಸ ಇರೋದ್ರಿಂದಾಗಿ ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲೇ ನಡೆಯಲಿರುವಂತಹ ಚರ್ಚೆ. ಅದಾದ ನಂತರ ಬಹುಶಃ ಅಂತಿಮ ಮುದ್ರೆ ಒತ್ತಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅವರು ಈ ಒಂದು ಸಚಿವ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಬೇಕು ಇಲ್ಲ ಅನ್ನುವಂಥ ಒಂದು ಲಿಸ್ಟಿಗೆ. ಸೊ ಹಾಗಾಗಿ ಅದು ನಂತರದ ಒಂದು ಬೆಳವಣಿಗೆ. ಬಟ್ ಈಗ ಸದ್ಯಕ್ಕೆ ನಾಳೆ ಎಐಸಿಸಿಯ ಕೆಲವೊಂದಷ್ಟು ಜನ ಮುಖಂಡರನ್ನ ಭೇಟಿಯಾಗಿ ರಾಜ್ಯ ನಾಯಕರು ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇದೇ ಬೆನ್ನಲ್ಲಿ ದೆಹಲಿಗೆ ತೆರಳಕ್ಕೂ ಮುನ್ನ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂಥ ಡಿಕೆ ಶಿವಕುಮಾರ್ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಕೆಲ ಹೊತ್ತು ಸಮಾಲೋಚನೆಯನ್ನು ನಡೆಸಿದ್ರು. ನಂತರ ದೆಹಲಿಗೆ ತೆರಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನೋಡಿ ಒಂದು ಫೋಟೋಸ್. ಡಿಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. ಯಾಕಂದರೆ ಸಂಪುಟ ವಿಸ್ತರಣೆಯ ವಿಚಾರ ಅಫ್ಕೋರ್ಸ್ ಇದು ಸಿ ಎಂ ಅವರಿಗೆ ಬಿಟ್ಟಂಥ ವಿಚಾರ ಆಗಿದ್ರೂ ಕೂಡ ತಮ್ಮ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ಈಗ ನಿಕಟಪೂರ್ವ ಮುಖ್ಯಮಂತ್ರಿಯಾಗಿದ್ದಂಥವರು ನಿರ್ಗಮಿತ ಮುಖ್ಯಮಂತ್ರಿ ಡಿ.ಕೆ. ಸಿದ್ದರಾಮಯ್ಯವರು. ಸೊ ಹಾಗಾಗಿ ಅವರ ಒಂದು ಅಭಿಪ್ರಾಯವೂ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಕೊನೆಗೂ ಈ ಸಂಪುಟ ವಿಸ್ತರಣೆಗೆ ಇನ್ನೊಂದು ಡೇಟ್ ಅನ್ನುವಂಥದ್ದು ಏನಾದರೂ ಫಿಕ್ಸ್ ಆಗಿದೆಯೋ? ಆಲ್ಮೋಸ್ಟ್ ಫೈನಲ್ ಆಗುತ್ತಾ? ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಏನು ದೆಹಲಿಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆಯಾ? ಆದಷ್ಟು ಈ ಜುಲೈ ಒಳಗಡೆನೇ ಎಲ್ಲವೂ ಕೂಡ ತೀರ್ಮಾನವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಈಗ ಸದ್ಯಕ್ಕೆ ನೋಡಿದ್ರೆ? ರೆಹಮಾನ್, ಕೊನೆಗೂ ಕೂಡ ಸಚಿವ ಆಕಾಂಕ್ಷಿಗಳ ಅಳಲು ದೆಹಲಿಯ ಹೈಕಮಾಂಡ್ನ ನಾಯಕರ ಕಿವಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಇವತ್ತು ಬೆಳಗ್ಗೆಯ ತನಕವೂ ಕೂಡ ಒಂದು ಸ್ಪಷ್ಟವಾದಂಥ ಸಂದೇಶ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಉಳಿದಂಥ ನಾಯಕರಿಗಾಗಿ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲಾರಿಟಿ ಬಂದಿದೆ. ಹೌದು, ದೆಹಲಿಗೆ ಬರಬೇಕು. ಕೆಪಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಎಐಸಿಸಿ ನಾಯಕರು ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರು ಹೋಗೋದು ಖಚಿತ ಆದ ಮೇಲೆ ಈ ಎಲ್ಲ ಚಟುವಟಿಕೆಗಳಿಗೆ ಒಂದು ಜೀವ ಬಂದಂತಾಗಿದೆ. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ದಿನಾಂಕ ನಿಗದಿಯಾಗಿಲ್ಲ, ಮುಹೂರ್ತ ಫಿಕ್ಸ್ ಆಗಿಲ್ಲ. ಆದರೆ ಒಂದು ಪ್ರಾಥಮಿಕವಾದಂಥ ಪಟ್ಟಿಯನ್ನು ಎಲ್ಲ ನಾಯಕರು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ತಮ್ಮ ಲೆಕ್ಕಾಚಾರದಲ್ಲಿ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತೇಳಿ ಈಗಾಗಲೇ ತಮ್ಮ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವರಿಗೂ ಕೂಡ ಈ ಹಿಂದೆ ತಮ್ಮ ಜೊತೆ ಕೆಲಸ ಮಾಡಿದಂಥವರಿಗೆ ಒಂದಷ್ಟು ಮಂದಿಗೆ 4 ರಿಂದ 5 ಮಂದಿಗೆ ಅವಕಾಶವನ್ನು ಮತ್ತೆ ಕೊಡಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕೆಪಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಬ್ಬರಿಂದ ಇಬ್ಬರು ತಮಗೆ ಯಾರು ಸೂಕ್ತವಾಗ್ತಾರೆ ಅಂತವರ ಹೆಸರನ್ನು ಕೂಡ ಹೈಕಮಾಂಡ್ನ ನಾಯಕರ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಇದೀಗ ಎಐಸಿಸಿಯ ನಾಯಕರು ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಎಲ್ಲ ಚರ್ಚೆಗಳು ಕೂಡ ನಾಳೆ ಶುರುವಾಗುತ್ತೆ. ನಾಳೆ ರಾಹುಲ್ ಗಾಂಧಿ ಅವರು ಉಪಸ್ಥಿತಿ ಇರೋದಿಲ್ಲ, ಅವರು ಬೇರೆ ಬೇರೆ ಪ್ರವಾಸದಲ್ಲಿರ್ತಾರೆ. ಅವ್ರನ್ನ ಹೊರತುಪಡಿಸಿ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಈ 6 ಮಂದಿ ಕೂತು ಒಂದು ಚರ್ಚೆಯನ್ನು ನಡೆಸ್ತಾರೆ. ಮೊದಲ ಪಟ್ಟಿ ಹೇಗೆ ಸಿದ್ಧ ಆಗಿತ್ತು ಅನ್ನುವಂಥದ್ದು ಎಲ್ಲ ನಾಯಕರಿಗೂ ಕೂಡ ಗೊತ್ತಿದೆ. ಕೊನೆ ಕ್ಷಣದ ತನಕವೂ ಕೂಡ ಹೆಸರನ್ನ ಸೇರಿಸುವಂಥದ್ದು, ಹೆಸರನ್ನ ತೆಗೆಯುವಂಥದ್ದು, ಈ ರೀತಿಯ ಎಲ್ಲ ಕಸರತ್ತುಗಳು ಕೂಡ ಜೋರಾಗಿ ನಡೆದಿತ್ತು. ಈಗ ನಾಳೆಯೂ ಕೂಡ ಅಂತ ಒಂದಷ್ಟು ಶತಪ್ರಯತ್ನಗಳು, ಎಲ್ಲ ತಮ್ಮ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಬೇಕಾದಂಥ ಲಾಬಿಗಳು ಎಲ್ಲವೂ ಕೂಡ ನಡೀಬಹುದು. ಆದರೆ ಸದ್ಯದ ಮಟ್ಟಿಗೆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ 20 ಅಥವಾ 21ನೇ ತಾರೀಕಿನ ಆಸುಪಾಸು ಕ್ಯಾಬಿನೆಟ್ ವಿಸ್ತರಣೆಗೆ ಒಂದು ಮುಹೂರ್ತ ಫಿಕ್ಸ್ ಆಗಬಹುದು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಆಗಸ್ಟ್ ಮೊದಲ ವಾರದಲ್ಲಿ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಗೊಂದಲಗಳಿಗೆ ತೆರೆ ಇಡಬೇಕು. ಯಾವುದೇ ರೀತಿಯ ಖಾತೆಗಳನ್ನ ಮತ್ತು ಇಲಾಖೆಗಳನ್ನ ಹಾಗೆ ಕೈ ಬಿಡಬಾರದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ನಾಳೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ನ ಮುಂದೆ ಕೂತಾಗ ಇದಕ್ಕೊಂದು ಮತ್ತೊಂದು ಸ್ಪಷ್ಟ ಸ್ವರೂಪ ಸಿಗಬಹುದು. ರೆಹಮಾನ್, ಥ್ಯಾಂಕ್ ಯು ಪ್ರಸನ್ನ.